ಸತ್ಯ ಅನ್ನೋದು ಆನಂದ್ ಅವರು ತುಂಬ ದಿನದ ಕನಸು. ಇದನ್ನು ನಾವು ವಿಟ್ನೆಸ್ ಮಾಡಿದ್ದೀನಿ ನಾನು ಫಸ್ಟ್ ದಿನದಿಂದನೂ ಕೂಡ. ಅವರ ಪರಿಶ್ರಮ, ಅವರಿಗೆ ಮೂವಿ ಮೇಲೆ ಇರುವಂಥ ಒಂದು ಆಸಕ್ತಿ ಈ ಮೂವಿಯಲ್ಲಿ ತೋರಿಸುತ್ತೆ. ಆ್ಯಸ್ ಎ ಟೀಮ್ ತುಂಬ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಮಾಡಿದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ. ಥ್ಯಾಂಕ್ ಯು. ನಾನು ಇಲ್ಲಿ ಹೀರೋಯಿನ್. ಯಾ, ಸೊ ಆ ಒಂದು ಕ್ಯಾರೆಕ್ಟರ್ಗೆ ಏನಾಗತ್ತೆ ಅದ್ರ ಸುತ್ತ ಈ ಒಂದು ಸ್ಟೋರಿ ಬಿಲ್ಡ್ ಮಾಡ್ಕೊಂಡು ಬಂದಿರೋದು. ನಾನು ಆರ್ಟಿಸ್ಟ್ ಆಗಿರ್ತೀನಿ ಸರ್. ಆ ಚಿತ್ರದಲ್ಲಿ ಕೂಡ ನಾನು ಆರ್ಟಿಸ್ಟ್. ಸತ್ಯ ಅಂದ್ರೆ ಟ್ರೂತ್ ಸರ್. ಆ ಟ್ರೂತ್ ನೋಡ್ಬೇಕು ಅಂದ್ರೆ ಸಿನಿಮಾ ನೋಡ್ಬೇಕು. ದಟ್ ಇಸ್ he's a psychological killer, psycho killer. ಸರ್ ಅದು ನಾನು ಫುಲ್ ರಿವೀಲ್ ಮಾಡಲ್ಲ, ಬಟ್ ಇಟ್ ಈಸ್ ಹಿಸ್ ಇದು ಏನಂತಾರೆ, ಅವನ ಮನಸ್ಸದು, ಆ ಸತ್ಯ ಮನಸ್ಸೊಳಗಡೆ ಏನು ನಡೀತಾ ಇದೆ ಅನ್ನೋದೇ ಈ ಸಿನಿಮಾ ಚಿತ್ರ. ಆ್ಯಂಡ್ ಇದೊಂದು ಮೆಸೇಜ್ ಇದೆ ಸೊಸೈಟಿಗೆ, ಬಟ್ ಇನ್ ಅ ಬ್ಲಡಿ ವೇ. ಸೊ ಬಟ್ ನಾವು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾರನ್ನೂ ಟಾರ್ಗೆಟ್ ಮಾಡಿಲ್ಲ ಸಿನಿಮಾದಲ್ಲಿ. ಇದು ಒಂದು ತುಂಬ ಇಟ್ ಇಸ್ ಎ ಸೈಕಲಾಜಿಕಲ್ ಥ್ರಿಲ್ಲರ್. ಇದು ಕಂಪ್ಲೀಟಾಗಿ ನಂದೇ ಕತೆ. ಸೊ ಎಲ್ಲೂ ಯಾರನ್ನೂ ಟಾರ್ಗೆಟ್ ಕೂಡ ನಾವು ಮಾಡಿಲ್ಲ, ಬಟ್ ಒಂದು ಮೆಸೇಜ್ ಇದೆ ಸೊಸೈಟಿಗೆ, ಒಂದು ಸ್ಟ್ರಾಂಗ್ ಮೆಸೇಜ್ ಇದೆ. ಸರ್ ಆ್ಯಕ್ಚುಲಾಗಿ 11 ದಿನ ಶೂಟ್ ಮಾಡಿದ್ದೀವಿ, 11 days. ಬಟ್ ತುಂಬ ಜನ ಬ್ಯುಸಿ ಇದ್ರು. ಫಾರ್ ಎಕ್ಸಾಂಪಲ್ ಕಾರ್ತಿಕ್ ಅವರು ವಾಸ್ ಬ್ಯುಸಿ ವಿತ್ ಸಮ್ ಅದರ್ ಶೂಟ್ಸ್. ಸೊ ಅದಕ್ಕೋಸ್ಕರ ನಮ್ಮ ಶೆಡ್ಯೂಲ್ ಎಲ್ಲ ನೋಡ್ಕೊಂಡು ಮಾಡಿದ್ದೀವಿ. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಪೋಸ್ಟ್ ಪ್ರೊಡಕ್ಷನ್ ವರ್ಕೇ ಜಾಸ್ತಿ ಆಗಿತ್ತು ಸಿನಿಮಾಗೆ. ಸೊ ಲೊಕೇಶನ್ಸ್ ಎಲ್ಲ ನಾವು ಬೆಂಗಳೂರಲ್ಲೇ ಮಾಡಿರೋದು. ಒಂದು ವಿ ವಿಲ್ ಸೇ ನಮ್ಮ ಅಪಾರ್ಟ್ಮೆಂಟಲ್ಲಿ ಒಂದು ಕೆಲವು ಸೀನ್ಸ್ ಮಾಡಿದ್ದೀವಿ. ಆ್ಯಂಡ್ ಔಟ್ಡೋರ್ ಶೂಟು ಇವಾಗ ನಿಮ್ಮ ಇದು ಗೊತ್ತಲ್ಲ, ನಿಮ್ಮ ನಂದಿ ಗ್ರೌಂಡ್ಸ್ ಇದೆಯಲ್ಲ, ಪೆಸಿಟ್ ಕಾಲೇಜ್, ಅದು ಎದುರುಗಡೆ ಒಂದು ಇದಿದೆ, ಜಂಕ್ ಯಾರ್ಡ್ ಇದೆ, ಅದು ಅಲ್ಲಿ ಕೆಲವು ಸೀನ್ಸ್ ಅಲ್ಲಿ ಮಾಡಿದ್ದೀವಿ.